ಸುರಪುರ ನಗರಸಭೆ ಮಧ್ಯಾಹ್ನ ಖಾಲಿ ಮಕಾಡೆ ಮಲಗಿದ ಬಯೋಮೆಟ್ರಿಕ್. ಮುನ್ಸಿಪಾಲಿಟಿ ಅಧಿಕಾರಿಗಳೇ ಮಾಡಿದ್ದೇ ದರ್ಬಾರ್. ಹೇಳುವವರಿಲ್ಲ, ಕೇಳುವವರಿಲ್ಲ. ಡಿಸಿ ಅವರು ನೋಡಲೇಬೇಕಾದ ಸುದ್ದಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸುರಪುರದ ಹೃದಯ ಭಾಗದಲ್ಲಿರುವ ನಗರಸಭೆಯಲ್ಲಿ ಅಧಿಕಾರಿಗಳು ಮಧ್ಯಾಹ್ನದ ನಂತರ ಅಧಿಕಾರಿಗಳು ಮಾಯ. ಬಯೋಮೆಟ್ರಿಕ್ ತಂಬರ್ ಮಿಷಿನ್ ಇದ್ದು ಇಲ್ಲದಂತಾಗಿದೆ. ಕಮಿಷನರ್ ಬರೋದೇ 3 ದಿನಕ್ಕೊಮ್ಮೆ. ಅಂದ ಮೇಲೆ ಆಡಳಿತ ಹೇಗಿರುತ್ತೆ ಎಂಬುದು ಊಹಿಸೋದೇ ಕಷ್ಟವಾಗಿದೆ. ಮಧ್ಯಾಹ್ನ ಆಗುತ್ತಲೇ ಅಧಿಕಾರಿಗಳು ಗಾಯಬಾಗುತ್ತಾರೆ. ಕೆಲಸಕ್ಕಾಗಿ ಬಂದ ನಿವಾಸಿಗಳು ಖಾಲಿ ಟೇಬಲ್ ಕುರ್ಚಿಗಳನ್ನು ನೋಡಿ ಕಾದು ಸುಸ್ತಾಗಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಮನೆಯತ್ತ ಹಾದಿ ತುಳಿಯುತ್ತಿದ್ದಾರೆ. ಕೂಡಲೇ ಪ್ರಭಾರಿಯಾಗಿ ಬಂದಿರುವ ಕಮಿಷನರ್ ಅವರನ್ನು ವಜಾಗೊಳಿಸಿ ಕಾಯಂ ಕಮಿಷನರ್ ನೇಮಿಸಬೇಕು. ಮಧ್ಯಾಹ್ನ ಗೈರಾಗುವ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಗರಸಭೆಗೆ ಬೀಗ ಹಾಕಿ ಪ್ರತಿಭಟಿಸುತ್ತೇವೆ ಎಂದು ಗೋಪಾಲ್ ನಾಯ್ಕ ಎಚ್ಚರಿಸಿದ್ದಾರೆ. ತಮ್ಮ ಮನಸ್ಸಿಗೆ ಬಂದಾಗ ಕಾರ್ಯಕ್ಕೆ ಬರುವುದು, ಇಲ್ಲವಾದರೆ 3 ಟೀ ಶಾಪ್ ಖಾಲಿಹರಣ ಮಾಡುವುದು. ದಿನನಿತ್ಯ 100 ಕೆಲಸಕ್ಕೆ ನಗರದ ಜನರು ನಗರಸಭೆಗೆ ಭೇಟಿ ನೀಡಿದಾಗ ಯಾರೂ ಸಿಗದಿರುವುದು ವಿಪರ್ಯಾಸ. ಹೀಗಾಗಿ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ಹೊರಹಾಕುತ್ತಿದ್ದು, ಈ ಕೂಡಲೇ ಜಿಲ್ಲಾಡಳಿತ ಇಂತಹ ಅಧಿಕಾರಿಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ತಾಲೂಕಿನಲ್ಲಿ ಕೆಲಸಗಳನ್ನು ಮಾಡಿಕೊಡಲು ಅನುವು ಮಾಡಿಕೊಡಬೇಕೆಂದು ಗೋಪಾಲ್ ನಾಯಕ್ ತಿಳಿಸಿದ್ದಾರೆ. ಒಂದು ವೇಳೆ ಇದೇ ರೀತಿ ಮತ್ತೆ ಕಂಡುಬಂದರೆ ನಗರಸಭೆಗೆ ಬೀಗ ಮುದ್ರೆ ಮಾಡಿ ಎಂದು ಎಚ್ಚರಿಸಿದ್ದಾರೆ.